ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ ಮೈ ಲಾಸ್ಟ್ ವಿಡಿಯೋ. ನೀವು ನೋಡಿದ್ರಿ ನನ್ನ ಪೆಟ್ಟಿಗೆಯೊಳಗೆ ಏನೇನೆಲ್ಲ ಇದೆ ಅಂತ. ಆಫ್ಟರ್ 8 ಲಾಂಗ್ ಇಯರ್ಸ್ನ ಅದನ್ನ ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಅದು ಫಸ್ಟ್ ಪಾರ್ಟ್ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೆ. ಇದು ಸೆಕೆಂಡ್ ಪಾರ್ಟ್. ನನ್ನ ಇನ್ನೊಂದು ಪೆಟ್ಟಿಗೆ ಅಂದರೆ ಟ್ರಂಕ್ ಒಳಗೆ ಏನಿದೆ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓ ಮೈ ಗಾಡ್, ತುಂಬಾ ಆಶ್ಚರ್ಯ ಆಗುತ್ತೆ. ಇನ್ನು ಅದರಲ್ಲಿ ಎಂತೆಂಥ ಸ್ಯಾರೀಸ್ ಇದೆಯೋ ನನಗಂತೂ ಗೊತ್ತಿಲ್ಲ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಬನ್ನಿ ಹಾಗಾದರೆ ಆ ಒಂದು ಪೆಟ್ಟಿಗೆಯಲ್ಲಿ ಏನೇನೆಲ್ಲ ನಾನು ಸ್ಟೋರ್ ಮಾಡಿದ್ದೀನಿ ಅಂತ ನೋಡೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಲಾಸ್ಟ್ ವ್ಲಾಗ್ ಯಾರಾದರೂ ನೋಡಿದ್ರೆ, ದಟ್ ಮೀನ್ಸ್ ದಿಸ್ ವ್ಲಾಗ್ಸ್ ಫಸ್ಟ್ ಪಾರ್ಟ್ ಯಾರಾದರೂ ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಬನ್ನಿ ಹಾಗಾದರೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಇದು ಇನ್ನೊಂದು ಟ್ರಂಕ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನನ್ನ ಮೊದಲನೆಯ ಟ್ರಂಕ್ ಒಳಗೆ ಎಷ್ಟು ಹಳೆಯ ಸ್ಯಾರೀಸ್ ಹಾಗೂ ಬ್ರ್ಯಾಂಡ್ ನ್ಯೂ ಸ್ಯಾರೀಸ್ ಎಲ್ಲ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ ಅಂತ ನೋಡಿಕೊಂಡ್ರಿ. ಈಗ ಇದು ಸೆಕೆಂಡ್ ಟ್ರಂಕ್. ಇದರಲ್ಲಿ ಒಳಗೆ ಏನಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ ದ ಲಾಸ್ಟ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ನನ್ನ ಟ್ರಂಕ್ಗಳಲ್ಲಿ ನಾನು ಏನೇನೆಲ್ಲ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಎಷ್ಟರ ಮಟ್ಟಿಗೆ ಡ್ಯೂರೇಬಲ್ ಹಾಗೂ ಡ್ಯೂರೇಬಿಲಿಟಿ ಹೇಗಿರುತ್ತೆ, ಸ್ಟೋರೇಜ್ ಹೇಗಿರುತ್ತೆ, ಯಾರ್ಯಾರೆಲ್ಲ ಇದನ್ನ ಅಫೋರ್ಡಬಿಲಿಟಿಯಾಗಿ ಯೂಸ್ ಮಾಡಬಹುದು, ಎಲ್ಲರೂ ಯೂಸ್ ಮಾಡಬೇಕು ಅಂತ ನಾನು ಹೇಳಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಇದು ಅದರ ಸೆಕೆಂಡ್ ಪಾರ್ಟ್. ಇದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಬನ್ನಿ, ಟ್ರಂಕ್ನ ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಓಪನ್ ಮಾಡಿದೆ. ಲಿಟ್ರಲಿ ನಾನು ತುಂಬ ವರ್ಷಗಳಾದ ನಂತರ ಈ ಎರಡು ಟ್ರಂಕ್ಗಳನ್ನು ಓಪನ್ ಮಾಡ್ತಾ ಇದ್ದೀನಿ. ಅದ್ರ ಕಡೆ ನನ್ನ ಗಮನನೇ ಇಲ್ಲ. ವರ್ಕ್ ಶೆಡ್ಯೂಲ್, ಫ್ಯಾಮಿಲಿ ಬ್ಯುಸಿ ಹಾಗೂ ಹೆಲ್ತ್ ಇಶ್ಯೂಸ್, ಮಗನ ಕಡೆ ಗಮನ, ಡ್ಯಾಡಿ ಬೇರೆ ಹೊರಟೋಗ್ಬಿಟ್ರು, ಆ ಒಂದು ಡಿಪ್ರೆಷನ್, ಎಲ್ಲದರ ಮಧ್ಯೆ ಯಾವುದ್ರ ಕಡೆನೂ ಗಮನ ಇರಲಿಲ್ಲ. ಎಸ್, ಈಗ ಆಲ್ಮೋಸ್ಟ್ ಎಲ್ಲ ನ್ಯೂ ಸ್ಯಾರೀಸ್ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಹೊಸ ಸ್ಯಾರಿ, ಇದು ಕಸ್ಟಮೈಸ್ಡ್ ಸ್ಯಾರಿ. ಇದು ಇನ್ನು ಡೀಟೇಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕಸ್ಟಮೈಸ್ಡ್ ಸ್ಯಾರಿ, ನಾನೇ ಮಾಡಿಸಿರೋಂಥ ಸ್ಯಾರಿ. ಇದು ಬ್ಲ್ಯಾಕ್ ಸ್ಯಾರಿ ವಿತ್ ದಿಸ್ ಬ್ಲೌಸ್. ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು 2-3 ಸ್ಯಾರೀಸ್ ಇನ್ ಡೀಟೇಲ್ ತೋರಿಸ್ತೀನಿ ನಿಮಗೆ. ಇದು ಒಂದು ಸ್ಯಾರಿನೂ ವೇರ್ ಮಾಡಿಲ್ಲ ನಾನು. ಬ್ಲೌಸ್ ಆಗುತ್ತೆ ನನಗೆ. ಇದು ನೋಡಿ, ಇನ್ನು ಬಟ್ಟೆ ಒಂದು ಶೋರೂಮ್ ಬ್ಯಾಗಿನ ಸಮೇತ ಇದು ಓಪನ್ ಮಾಡಿಲ್ಲ. ಇದು ಕೂಡ ಬ್ರ್ಯಾಂಡ್ ನ್ಯೂ ಸ್ಯಾರಿ. ಇದು ಕೂಡ ಓಪನ್ ಮಾಡಿಲ್ಲ. ಕೊಂಡ್ಕೊಂಡು ಒಂದು 2 to 3 ಇಯರ್ಸ್ ಅಂತೂ 2 ಇಯರ್ಸ್ ಅಂತೂ ಆಗಿರ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡು ನಾವು ಪದೇ ಪದೇ ಸ್ಯಾರಿ ಶಾಪಿಂಗ್ ಅಂತ ಹೇಳ್ತೀವಿ. ಲಾಸ್ಟ್ ವಿಡಿಯೋದಲ್ಲೂ ಈ ಮಾತನ್ನ ನಾನು ರಿಪೀಟ್ ಮಾಡಿದ್ದೀನಿ. ಯಾಕಂದರೆ ಗಮನ ಇರಲ್ಲ. ಬಟ್ಟೆಗಳು ಇದೆ ನಮ್ಮ ಹತ್ರ, ಗೊತ್ತಿರುತ್ತೆ, ಬಟ್ ಕ್ರೇಜ್ ಹೆಣ್ಮಕ್ಳಿಗೆ. ಇದು ನೋಡಿ, ಇದೊಂದು ಕಾಟನ್, ಪ್ಯೂರ್ ಕಾಟನ್ ಸಿಲ್ಕ್ ಸ್ಯಾರಿ. ಸಖತ್ತಾಗಿದೆ ಕಾಂಬಿನೇಷನ್ ಮಾತ್ರ. ನೋಡಿ ಎಷ್ಟು ಚಂದವಾಗಿದೆ. ಬಟ್ ಒಂದು ಸ್ಯಾರಿನೂ ವೇರ್ ಮಾಡಿಲ್ಲ ನಾನು. ಯೂನಿಕ್ ಆ್ಯಂಡ್ ಆಲ್ ಟೈಮ್ ಟ್ರೆಂಡಿ ಆಗಿರುವಂಥ ಕಾಂಬಿನೇಷನ್, ದಟ್ ಈಸ್ ಪಿಂಕ್ ಆ್ಯಂಡ್ ಗ್ರೀನ್ ಬ್ಲೌಸ್. ತುಂಬ ನ್ಯೂ ಸ್ಯಾರಿ, ಬಟ್ ನಾನು ವೇರ್ ಮಾಡಿಲ್ಲ ಇನ್ನು. ನೋಡೋಣ ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಇದು ಬ್ರಾಸೋ ಸಿಲ್ಕ್ ಸ್ಯಾರಿ. ಅವಾಗ ತುಂಬ ಟ್ರೆಂಡಿಂಗಲ್ಲಿತ್ತಲ್ಲ, ಒಂದು 3 ಇಯರ್ಸ್ ಬ್ಯಾಕ್. ಅವಾಗ ಕೊಂಡ್ಕೊಂಡಿದ್ದಂಥ ಸ್ಯಾರಿ ವೇರ್ ಮಾಡಿದ್ದೀನಿ. ನಾನು ಜಾಬಿಗೆ ಹೋಗ್ಬೇಕಾದ್ರೆ ಇದನ್ನ ವೇರ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇದು. ಈಗಲೂ ಕೂಡ ಟ್ರೆಂಡಿ ಆಗಿದೆ. ಅಂದರೆ ಅಷ್ಟೊಂದು ಜಾಸ್ತಿ ಇಲ್ಲ, ಬಟ್ ಟ್ರೆಂಡಿ ಆಗಿದೆ. ಕೆಲವು ಸ್ಯಾರೀಸ್ ಯಾವುದಿದು ಅಂತ ನಾನೇ ನೋಡ್ತಾ ಇದ್ದೀನಿ. ಅಮ್ಮಮ್ಮ, ಇದು ನೋಡಿ ಎಂಥ ಸಖತ್ತಾಗಿರೋಂಥ ಸ್ಯಾರಿ ನೋಡಿ. ಇದು ಕೂಡ ಕ್ಯಾಟ್ಲಾಗ್ಸ್ ಸ್ಯಾರಿ. ಇದು ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲೌಸ್ ಕೂಡ ರೆಡಿ ಇದೆ. ಹಾಕ್ಕೊಂಡೇ ಇಲ್ಲ ನಾನು ಫ್ರೆಂಡ್ಸ್, ನಿಜ ಹಾಕ್ಕೊಂಡಿಲ್ಲ. ಅಮ್ಮ ದೇವ್ರೆ, ಇದನ್ನ ಸ್ಯಾರೀಸಲ್ಲಿ ಡೀಟೇಲ್ ನಾನು ಒಂದು ಇದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ, ನೋಡೋಣ. ವಾವ್, ಇದೊಂದು ಸ್ಯಾರಿ. ಇದು ಸ್ವಲ್ಪ ಹಳೆ ಸ್ಯಾರಿ. ಇದು ಕೂಡ ಸೆಮಿ ಸ್ಯಾಟಿನ್ ಸಿಲ್ಕ್ ಸ್ಯಾರಿ. ತುಂಬ ಹುಡುಕಿ ನನಗೆ ಇಷ್ಟ ಆಗಿದ್ದಂಥ ಸ್ಯಾರಿ ಇದು. ಯು ಕ್ಯಾನ್ ಸಿ ದ, ಹಾಗೂ ಇದೇ ಟೈಪು
ಪಲ್ಲು ರನ್ನಿಂಗ್ ಆಗುತ್ತೆ. ಬ್ಲೌಸ್ ನೋಡಿ, ಇದಂತೂ ನನ್ನ ಪ್ರೋಗ್ರಾಮ್ಸ್ಗಳೆಲ್ಲ ಸಖತ್ತು ತುಂಬ ಸಾರಿ ವೇರ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು, ಸ್ಟೇಜ್ ಶೋಸ್ಗೆ ಸಖತ್ತಾಗಿ ಕಾಣ್ತಿತ್ತು. ಆ್ಯಂಡ್ ಇದೊಂದು ತುಂಬ ಲೈಟೆಸ್ಟ್ ವೇಟ್ ಸ್ಯಾರಿ, ಇದು ತುಂಬ ಲೈಟ್ ವೇಟ್ ಸ್ಯಾರಿ, ಸಖತ್ತಾಗಿರುವಂಥ ಕಾಂಬಿನೇಷನ್. ಈಗ ಇನ್ನೇನು ಹಬ್ಬಗಳೆಲ್ಲ ಬಂತಲ್ಲ, ದೇವಸ್ಥಾನಕ್ಕೆಲ್ಲ ವೇರ್ ಮಾಡ್ಕೊಂಡು ಹೋಗೋಕ್ಕೆ ಸಖತ್ತಾಗಿ ಕಾಣುತ್ತೆ. ಒಂದು ಎಕ್ ಟೈಪ್ ಕಲರ್ ಬ್ಲೌಸ್ ಇದೆ, ಬ್ಲೂ ಬ್ಲೌಸ್ ಇದೆ, ಕಾಂಬಿನೇಷನ್ ಮಾಡ್ಕೊಂಡು ಅಥವಾ ಯೆಲ್ಲೋ ಕಲರ್ ಬ್ಲೌಸ್ ಆದರೂ ಹಾಕ್ಕೊಂಡು ದೇವಸ್ಥಾನಕ್ಕೆ ಆರಾಮ್ಸೆ ಹೋಗಿ ಬಂದ್ಬಿಡ್ಬೋದು. ಲಾಂಗ್ ಜರ್ನೀಸ್ ಕೂಡ ಆರಾಮ್ಸೆ ಮಾಡ್ಬೋದು. ಅಂಥ ಲೈಟೆಸ್ಟ್, ತುಂಬ ಫೆದರ್ ಲೈಟ್ ವೇಟ್ ಸ್ಯಾರಿ ಅಂತಲೇ ಹೇಳ್ತೀನಿ. ತುಂಬ ಒಂಥರ ಸಖತ್ತು ಲೈಟ್ ವೇಟ್ ಸ್ಯಾರಿ, ಸೂಪರ್. ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಅಂತ ಯೋಚನೆ ನೋಡಿ. ಇದು ನೋಡಿರಿ, ಮೈ ಗಾಡ್, ಇದನ್ನೂ ಒಂದು ಸರಿನೂ ವೇರ್ ಮಾಡಿಲ್ಲ ನಾನು. ಇದು ಕೂಡ ಕ್ಯಾಟ್ಲಾಗ್ ಸ್ಯಾರಿ. ಇದು ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಎಂಥ ಚಂದವಾಗಿ ಇರೋಂಥ ಕಾಂಬಿನೇಷನ್. ಖಂಡಿತವಾಗಿಯೂ ಇದನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಇದು ಕೂಡ ಬ್ಲೌಸ್ ರೆಡಿ ಇದೆ, ಬಟ್ ನಾನು ವೇರ್ ಮಾಡೇ ಇಲ್ಲ, ಒಂದು ಸಾರಿ ಕೂಡ ವೇರ್ ಮಾಡಿಲ್ಲ. ಸುಮ್ಮನೆ ಹೊಸ ಸ್ಯಾರೀಸ್ ಕೊಂಡ್ಕೊಳ್ಳೋದು, ಸ್ಟೋರೇಜ್ ಮಾಡೋದು ಅಷ್ಟೆ. ಈ ಸ್ಯಾರಿ ನೋಡಿ ಎಂಥ ಚೆಂದ ಇದೆ. ಈ ಸ್ಯಾರಿ ಪರ್ಚೇಸ್ ಮಾಡೇ ತುಂಬ ವರ್ಷ ಆಯಿತು, ಬಟ್ ಫಾಲ್ಸ್ ಜಿಗ್ಜಾಗ್ ಏನೇನೂ ಆಗಿಲ್ಲ. ತುಂಬ ಸಖತ್ತಾಗಿದೆ ಸ್ಯಾರಿ ಮಾತ್ರ. ಇದು ಫುಲ್ಲು ವರ್ಕ್ ಇದೆ, ಫುಲ್ಲು ಥ್ರೆಡ್ ವರ್ಕ್ ಆ್ಯಂಡ್ ಎಂಬ್ರಾಯ್ಡರಿ ವರ್ಕ್. ಇದು ಬ್ಯಾಂಗ್ಳೂರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಪರ್ಚೇಸ್ ಮಾಡಿ ಒಂದು 4 ಇಯರ್ಸ್ ಅಂತೂ ಆಗಿದೆ. ದೇವ್ರೆ, ಇದು ಡೈಲಿ ವೇರ್ ಸ್ಯಾರಿ, ಸಖತ್ತಾಗಿದೆ. ಇದು ಕೂಡ ಇದನ್ನು ನಾನು ವೇರ್ ಮಾಡಿದ್ದೀನಿ. ಇವಾಗ ಫಿಸಿಕಲ್ ಕ್ಲಾಸಸ್ಗೆ ಜಾಬ್ ಹೋಗ್ತಿದ್ನಲ್ಲ, ಅವಾಗ ವೇರ್ ಮಾಡಿದ್ದೀನಿ. ಇದು ಕೂಡ ಸಖತ್ತಾಗಿದೆ. ಕಲರ್ ಯುನೀಕ್ ಆಗಿರುವಂಥ ಕಲರ್, ಏನೋ ಒಂಥರ ಸ್ಲೇಟ್ ಕಲರ್ ಅಂತಲೇ ಹೇಳ್ತೀನಿ, ಡಾರ್ಕ್ ಸ್ಲೇಟ್ ಕಲರ್. ಈ ಸ್ಯಾರಿ ಇದು ಕೂಡ ತುಂಬ ಸರಿ ವೇರ್ ಮಾಡಿದ್ದೀನಿ ನಾನು. ತುಂಬ ಸಖತ್ತಾಗಿ ಕಾಣ್ತಿದ್ದು ವೇರ್ ಮಾಡಿದಾಗ ನನಗಂತೂ. ಇದನ್ನು ನಾನು ಡಿಸ್ಪೋಸ್ ಮಾಡೋದೇ ಇಲ್ಲ, ಅಷ್ಟು ಚಂದವಾಗಿದೆ. ಇದು ಯಾವಾಗ ಕೊಂಡ್ಕೊಂಡಿದ್ದು ಸ್ಯಾರೀಸು, ಮೈ ಗಾಡ್. ನೋಡಿ ಕಲರ್ ನೋಡಿ, ಇಂಚು ಚಂದವಾಗಿದೆ ಕಲರ್. ತೋರಿಸ್ತೀನಿ, ಡೀಟೇಲ್ ನಾನು ತೋರಿಸ್ತೀನಿ. ಬಾರ್ಡರ್, ಬ್ಲೌಸ್ ಕೂಡ ರೆಡಿ ಇದೆ. ಈ ಒಂದು ಏನು ಟ್ರಂಕಲ್ಲಿ ಆಲ್ಮೋಸ್ಟ್ ಎಲ್ಲ ವಿತ್ ಬ್ಲೌಸ್ ರೆಡಿ ಇರುವಂಥ ಸ್ಯಾರೀಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿದ್ರ. ಈ ಸ್ಯಾರಿ ತುಂಬಾ ಇಷ್ಟಪಟ್ಕೊಂಡಿದ್ದಂಥ ಸ್ಯಾರಿ ಇದು. ಇದನ್ನ ಡೆಮೋ ಕೊಡಬೇಕಾದ್ರೆ ಇದನ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ ಈ ಸ್ಯಾರಿನ. ನನಗೆ ಫಿಸಿಕಲ್ ಜಾಬ್ ಒಂದು ಇಂಟರ್ವ್ಯೂ ಡೆಮೋ ಇತ್ತಲ್ಲ, ಆ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗಿದ್ದೆ. ಒಂಥರ ಲಕ್ಕಿ ಸ್ಯಾರಿ ಅಂತಲೇ ಅನ್ಬೋದು. ಬಟ್ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಇಶ್ಯೂಸ್ ನನಗೆ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು ಸರಿಯಾಗಿ ನನಗೆ ಕೋಪ್ರೇಷನ್ ಆಗಿರ್ಬೋದು, ಒಂದು ನನ್ನ ಒಂದು ಪೊಸಿಷನ್ಗೆ ಅಲ್ಲಿ ಯಾಕೋ ನನಗೆ ಕೋಪಪ್ ಆಗಲಿಲ್ಲ ಒಂದು ಮ್ಯಾನೇಜ್ಮೆಂಟ್. ಸೊ ಅದನ್ನು ಕ್ವಿಟ್ ಮಾಡಿಬಿಟ್ಟೆ. ಹೆಲ್ತ್ ಸ್ವಲ್ಪ ನನಗೊಂದು ಪುಟ್ಟ ಆಕ್ಸಿಡೆಂಟ್ ಆಯಿತು. ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಬೇರೆ ಒಂದು ಇದರಲ್ಲಿ ಹೇಳ್ತೀನಿ, ಬೇಡ ಅದ್ರ ಬಗ್ಗೆ ಈಗ ಮಾತಾಡೋದು. ಅದಕ್ಕೆ ನಾನು ಕ್ವಿಟ್ ಮಾಡಿದೆ, ಜಾಬ್ ರಿಸೈನ್ ಮಾಡಿದೆ. ಇದು ಕೂಡ ಲೈಟ್ ವೇಟ್, ನಾವು ಕವರಿಂದ ಸಮೇತ ಓಪನ್ ಮಾಡಿಲ್ಲ, ಲೈಟೆಸ್ಟ್ ವೇಟ್ ಸ್ಯಾರಿ. ಇದನ್ನು ನಾನು ವೇರ್ ಮಾಡೇ ಇಲ್ಲ ನೋಡಿ, ಹಾಗೇ ಇದೆ ಅಲ್ಲ, ಜಿಗ್ ಜಾಗ್ ಫಾಲ್ಸ್ ಏನೇನೂ ಆಗಿಲ್ಲ. ಯಾವಾಗ ವೇರ್ ಮಾಡ್ತೀನೋ, ಮಮ್ಮಿ ಅಂತಿರ್ತಾರೆ ಸ್ಯಾರಿ ವೇರ್ ಮಾಡುವಂಥ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ, ಬಟ್ ನಾನೇ ಹೋಗಮ್ಮ ಅಂತೀನಿ. ಯಾರು ಸ್ಯಾರಿ ವೇರ್ ಮಾಡ್ತಾರೆ, ಹೋಗಮ್ಮ ಅಂತಿರ್ತೀನಿ. ಓ ಮೈ ಗಾಡ್, ಈ ಸ್ಯಾರಿ ಎಂಥ ಚಂದವಾಗಿರುವಂಥ ಸ್ಯಾರಿ ನೋಡಿ, ಪಾರ್ಟಿ ವೇರ್ ಸ್ಯಾರಿ. ಇದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು, ಅವರೇ ಸೆಲೆಕ್ಷನ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಇಂಥ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ, ಪ್ರಾಂಪ್ಟ್ಲಿ ಟು ಸೇ, ಬಟ್ ಅವ್ರು ಇಷ್ಟಪಟ್ಟಿದ್ದು ಅಂತ ವಿತ್ ಬ್ಲೌಸ್ ಸಮೇತ ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ. ಇದು ಬಿಫೋರ್ ಕೊರೋನಾ ಇದನ್ನ ನಾನು ಪರ್ಚೇಸ್ ಮಾಡಿದ್ದು, ಬಟ್ ವೇರ್ ಮಾಡಿಲ್ಲ. ಇದು ಒಂದು ಸ್ಯಾರಿ, ಇದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಇರುವಂತಹ ಟ್ರಂಕ್. ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಬ್ಲೌಸ್ ರೆಡಿ ಆಗಿದೆ, ಬಟ್ ನನಗೆ ಗಮನ ಇಲ್ಲ ನಿಜವಾಗ್ಲೂ. ಐ ಸ್ವೇರ್ ನಾನು ಮರ್ತು ಹೋಗಿದ್ದೀನಿ.
ಮೈ ಗಾಡ್, ಚೆನ್ನಾಗಿದೆ ಕೂಡ ಸ್ಯಾರಿ. ಪೂಜೆಗಳಿಗೆ ಏನಾದರೂ ಅಕ್ಕಪಕ್ಕ ದೇವಸ್ಥಾನಗಳಿಗೆಲ್ಲ ವೇರ್ ಮಾಡ್ಬೋದು. ಇದು ನೋಡಿ, ಇದು ಕ್ಯಾಟ್ಲಾಗ್ ಸ್ಯಾರಿ. ಇದು ಡೀಟೇಲ್ ನಾನು ನೆಕ್ಸ್ಟ್ ವಿಡಿಯೋಗೆ ತೋರಿಸ್ತೀನಿ. ತುಂಬ ಟ್ರೆಂಡಿ ಆಗಿರುವಂಥ ಸ್ಯಾರಿ, ಕ್ಯಾಟ್ಲಾಗ್ ಡಿಸೈನ್. ಇದೊಂದು ಸ್ಯಾರಿ, ಇದು ಕೂಡ ಕಸ್ಟಮೈಸ್ ಸ್ಯಾರಿ ಅಂತಲೇ ಹೇಳ್ತೀನಿ. ಸಖತ್ತಾಗಿರುವಂಥ ಕಲರ್. ಬ್ಲೌಸ್ ಕೂಡ ರೆಡಿ ಇದೆ. ಒಂದು ಸರಿ ಮಾತ್ರ ವೇರ್ ಮಾಡಿದ್ದೀನಿ ಅಷ್ಟೇ, ವೇರ್ ಮಾಡಿಲ್ಲ ಇದನ್ನ. ಎಸ್, ನೆನ್ಪಿಟ್ಕೊಳ್ರಿ. ಇದು ನಾನು ನೆನ್ಪಿಟ್ಕೋಬೇಕು, ಪಾಪ ನೀವೇ ನೆನ್ಪಿಟ್ಕೊಳ್ತೀರಾ. ಸೆಕೆಂಡ್ ಟ್ರಂಕ್ ಈಸ್ ಮೈ ರೆಡಿ ಬ್ಲೌಸ್ ವಿತ್ ಎಲ್ಲ ರೆಡಿ ಇರೋಂತಹ ಬ್ಲೌಸಸ್ ವಿತ್ ಸ್ಯಾರೀಸ್ ಇರೋಂಥ ಟ್ರಂಕ್. ನಾನೊಂದು ಕಡೆ ಬರ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಒಂದು ಮಾರ್ಕರ್ ಪೆನ್ನಲ್ಲಿ ಅಥವಾ ಒಂದು ಸ್ಟಿಕ್ಕರ್ ಅಂಟಿಸಿ ಇಟ್ಬಿಟ್ರೆ ನನಗೆ ನೆನಪಿರುತ್ತೆ. ಎಸ್, ಸೊ ಇಷ್ಟು. ಇನ್ನೂ ಈ ಒಂದು ಟ್ರಂಕಲ್ಲಿ ಸ್ಟೋರೇಜ್ ಮಾಡ್ಬೋದು. ನಿಯರ್ಲಿ ಒಂದು 8 to 10 ಸ್ಯಾರೀಸ್, 10 ಆಗಲ್ಲ ಅನ್ಕೋತೀನಿ, ಇನ್ನೂ 8 ಸ್ಯಾರೀಸ್ ಸ್ಟೋರೇಜ್ ಮಾಡ್ಬೋದು. ಅಷ್ಟೊಂದು ಸ್ಪೇಷಿಯಸ್ ಆಗಿದೆ ಈ ಒಂದು ಟ್ರಂಕ್. ನೋಡಿ, ನಿಯರ್ಲಿ ಒಂದು 6 ಇಯರ್ಸ್ ಅಂತೂ ಆಯಿತು ಇದನ್ನು ನಾನು ಓಪನ್ ಮಾಡಿಲ್ಲ. ಬಟ್ ಯಾವ ಸ್ಯಾರಿನೂ ಏನೂ ಆಗಿಲ್ಲ. ಸೊ ಅಫೋರ್ಡಬಲ್ ವಿತ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಂಥ ಒಂದು ಟ್ರಂಕ್. ನಿಮಗೆ ಜಾಗ ಇಲ್ಲದೆ ಇದ್ರೂ ಅಥವಾ ನೀವು ಒಂದು ಶೆಲ್ಫ್ಸ್ ಏನಿರುತ್ತೆ ಅದ್ರ ಮೇಲೆ ಬೇಕಾದ್ರೆ ನೀವು ಇಟ್ಬಿಡ್ಬೋದು, ಮಂಚದ ಕೆಳಗೆ ಇಟ್ಬಿಡ್ಬೋದು. ಎಲ್ಲಿ ನಿಮಗೆ ಆರಾಮಾಗಿ ಇದು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಅಥವಾ ಎಲ್ಲಾದ್ರೂ ಜಾಗ ಇದ್ದರೆ ಅದ್ರ ಹತ್ರ ಒಂದು ಗೋಡೆ ಹತ್ರ ನೀವು ಇದನ್ನ ಸ್ಟೋರೇಜ್ ಮಾಡ್ಕೊಂಬಿಡ್ಬೋದು. ಸೊ ಜಾಸ್ತಿ ಇದು ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರಲ್ಲ, ಜಾಸ್ತಿ ಜಾಗ ಕೂಡ ಇದು ಏನು ಆಕ್ಯುಪೈ ಮಾಡಲ್ಲ. ಇದನ್ನ ಇಟ್ಟು ಬೇಕಾದರೆ ಮಕ್ಕಳಿಗೆ ಅದ್ರ ಮೇಲೆ ಕುಂದಿರಿಸಿ, ನೀವು ಸಣ್ಣ ಮಕ್ಕಳಿಗೆ ಒಂದು ವಿತಿನ್ 5 ಇಯರ್ಸ್, ವಿತಿನ್ 6 ಇಯರ್ಸ್ ಮಕ್ಕಳಿಗೆ ಕುಂದಿರಿಸಿ ನೀವು ಓದಿಸ್ತಾ ಕುಂದಿರಿಸ್ಬೋದು, ಬರಿತಾ ಕುಂದಿರಿಸ್ಬೋದು. ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಯಾಕೆ ಈ ಒಂದು ಐಡಿಯಾಸ್ ಎಲ್ಲ ಜಸ್ಟ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ, ಮತ್ತೇನು ಅಂದ್ಕೋಬೇಡಿ. ಇದ್ರ ಮೇಲೆ ಕುಂದಿರಿಸಿ ನೀವು ಊಟ ಮಾಡಿಸ್ಬಹುದು. ಆಮೇಲೆ ಇದ್ರ ಮೇಲೆ ಇಟ್ಟು ಬೆಡ್ ಅಥವಾ ಏನು ಬೆಡ್ಶೀಟ್ಸ್ ಅದೆಲ್ಲ ಟ್ರಂಕ್ಗಳ ಮೇಲೆ ನೀವು ಇಟ್ಬಿಡ್ಬೋದು. ಸಣ್ಣ ಪುಟ್ಟ ಒಂದು ಐಡಿಯಾಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಫಸ್ಟ್ ಪಾರ್ಟ್ ನೋಡೋದನ್ನು ಮರಿಬೇಡಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಸ್ಯಾರೀಸ್ ಎಲ್ಲ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತೀನಿ. ಈ ಸ್ಯಾರೀಸ್ ಎಲ್ಲ ಇನ್ ಡೀಟೇಲಾಗಿ ತೋರಿಸಿ ನಿಮಗೆ ಕ್ಯೂರಿಯಾಸಿಟಿ ಇದೆ ಹೇಗಿದೆ ಸ್ಯಾರೀಸ್ ಅಂತ ನೀವು ಕೇಳೋದಾದರೆ ದಯಮಾಡಿ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ನಾನು ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ ಡೀಟೇಲ್ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.